ಹಾಯ್ ಸ್ನೇಹಿತರೆ, ನಾನೊಂದು ಸ್ಥಳ ತೋರಿಸ್ತೀನಿ ನಿಮಗೆ. ಎಲ್ರಿಗೂ ಇಷ್ಟವಾಗುವಂಥ ಜಾಗ. ತುಂಬ ಜನ ಈ ಜಾಗನ ಇಷ್ಟಪಡ್ತಾರೆ. ಎಲ್ಲಿ ಅಂತ ನೋಡೋಣ. ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತಂದರೆ, ಇಲ್ಲಿ ಯಾವಾಗಲೂ ಇದೇ ಥರ ಜನ ಸಾಗರ ತುಂಬಿ ತುಳುಕ್ತಾ ಇರ್ತಾರೆ. ಇಲ್ಲಂತೂ ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲ ಗಂಟನೂ ಇದೇ ಥರ ಇರ್ತಾರೆ. ಇಲ್ಲಂತೂ ಎಲ್ಲಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ನಮ್ಮ ಅಪ್ಪು ದೇವರ ಪುಣ್ಯ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿ ಅವರ ಸ್ವರ್ಗ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ಇಲ್ಲಿ ಜನಸಾಗರನೇ ತುಂಬಿ ಹರಿತಾ ಇರ್ತಾರೆ. ಬೆಳಗಿನ ಸಾಯಂಕಾಲ ಗಂಟ ಅಷ್ಟು ಜನ ಬರ್ತಾರೆ ನೋಡೋದಕ್ಕೆ. ಪಾದಯಾತ್ರೆ ಮಾಡ್ಕೊಂಬರ್ತಾರೆ. ಇವರು ಎಷ್ಟು ಪುಣ್ಯ ಮಾಡಿರಬೇಕು ಅಲ್ವಾ. ಏನೇ ಆದ್ರೂ ಎಲ್ಲ ಬದುಕಿದ್ದು ಸಾಧನೆ ಮಾಡಿದ್ರೆ, ಇವ್ರನ್ನ ನಾವು ಕಳ್ಕೊಂಡ್ಮೇಲೆ ಎಷ್ಟು ಸಾಧನೆ ಮಾಡ್ತಾಯಿದ್ದಾರೆ ಅಂದರೆ ಇವ್ರನ್ನ ಜನ ಇವತ್ತಿಗೂ ಮರೆಯೋಕ್ಕಾಗ್ತಿಲ್ಲ. ಅವರು ಇಷ್ಟು ವರ್ಷ ಆದ್ರೂ ಅವರ ನೆನಪಿನಲ್ಲಿ ಜನ ಇನ್ನೂ ಬರ್ತಾನೆ ಅವರೇ. ಎಷ್ಟೆಷ್ಟು ದೂರದಿಂದ ಬರ್ತಾಯಿದ್ದಾರೆ ಅಂದರೆ, ನಾನು ಅಲ್ಲೆಲ್ಲರನ್ನೂ ವಿಚಾರಿಸ್ತಾ ಇದ್ದೀನಿ. ತುಂಬ ದೂರದಿಂದ ಬಂದಿರೋರೆ ಎಲ್ಲ ಬಂದು ನೋಡೋಕ್ಕೆ ಆ ಪುಣ್ಯ ಸ್ಥಳನ ಹೇಗೆ ಬರ್ತಿದ್ದಾರೆ ಅಂತಂದರೆ ನೋಡೋಕ್ಕೆ ಒಂದು ಅದ್ಭುತ. ನೋಡಿ, ಇಲ್ಲಿ ಸ್ಟಾರ್ಟಿಂಗು ರಾಜ್ಕುಮಾರ್ ಅಪ್ಪವ್ರದ್ದು ಇಲ್ಲಿ ಬರುತ್ತೆ. ಅದರ ಪಕ್ಕ ಹೇಗೆ ನೋಡಿ ನೀರು ಬಿಟ್ಟವ್ರೆ. ಎಷ್ಟು ಚೆನ್ನಾಗಿ ಕೂಲಾಗಿ ಹೋಗ್ತಿದೆ ಅಂತಂದರೆ ರಾಜ್ಕುಮಾರ್ ಅಪ್ಪವರು ಹೇಗೆ ಕಾಣಿಸ್ತಾ ಇದ್ದಾರೆ. ಅದೇ ಥರ ಪಕ್ಕ ಬಂದರೆ ಪಾರ್ವತಮ್ಮವರು ಅಲ್ಲೇ ನೋಡಿ. ಅವರು ಗಂಡ ಹೆಂಡತಿ ಮಗ 3 ಜನನೂ ಒಂದೇ ಜಾಗದಲ್ಲಿ ಎಷ್ಟು ಪುಣ್ಯ ಮಾಡಿದಾರಲ್ವ. ನಿಜವಾಗ್ಲೂ ಈ ಥರ ನೋಡೋಕ್ಕೆ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ನೋಡಿ, ಹಾಗೆ ಪಕ್ಕ ಬಂದರೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹೆಂಗೆ ನಗುಮುಖದ ಸರ್ದಾರ, ಯಾವ ರೀತಿ ನೋಡೋಕ್ಕೆ ಒಂಥರ ಆನಂದ ಆಗುತ್ತೆ. ಜನಗಳು ನೋಡಿ, ಅಪ್ಪು ಸರ್ದು ಸ್ಮಾರಕ ಎಲ್ಲಿದೆ ಅಲ್ಲಿ ತುಂಬ ಜನ ತುಳುಕ್ತಾ ಇದ್ದಾರೆ. ಎಲ್ಲ ಜಾಸ್ತಿ ಇಲ್ಲಿಗೆ ಬರ್ತಾ ಇರೋದು. ನೋಡಿ ಹೆಂಗಿದ್ದಾರೆ ಜನ, ಎಷ್ಟು ಜನ ನೋಡಿ. ಎಲ್ಲ ತಗೊಬಂದು ರೋಸ್ನ ಇಟ್ಟು ದೇವ್ರಿಗೆ ಹೇಗೆ ಪ್ರಾರ್ಥನೆ ಮಾಡ್ತಾರೆ ಆ ಥರ ಅಪ್ಪು ಸಾರ್ ಮುಂದೆ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ನೋಡೋಕ್ಕೆ ಒಂಥರ ಅದ್ಭುತ ಅಂತಲೇ ಹೇಳ್ಬೋದು. ತುಂಬ ಜನ ಇಲ್ಲಿ ಬಂದು ಮಗುಗೆ ನಾಮಕರಣ ಮಾಡೋರು ಮಾಡ್ಕೊತಾರೆ, ಎಂಗೇಜ್ಮೆಂಟ್ ಮಾಡ್ಕೋತೀನಿ ಅಂತ ಮಾಡ್ಕೊತಾರೆ. ನಾನು ಇಲ್ಲೇ ಮದುವೆ ಆಗಬೇಕು ಈ ಪುಣ್ಯ ಸ್ಥಳದಲ್ಲಿ ಅಂತ ಮಾಡ್ಕೊತಾರೆ. ನಿಜವಾಗ್ಲೂ ಏನೇನೋ ಒಂಥರ ಜನಗಳು ಅವ್ರನ್ನ ದೇವರು ಅಂತಲೇ ಅಂದ್ಕೊಂಡು ಪೂಜಿಸ್ತಾವ್ರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ, ವೆದರು, ಆ ತಣ್ಣನೆ ಗಾಳಿಯಲ್ಲಿ ಆ ಭಗವಂತ ಅಲ್ಲಿ ಕೂತಿದ್ದಾರೆ. ಜನ ಅವ್ರನ್ನ ಅರಸಿ ಆರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಅಂತಂದರೆ ಅಷ್ಟು ತಣ್ಣನೆ ಗೊತ್ತಿದೆ. ಇವತ್ತು ಸ್ವಲ್ಪ ಮಳೆ ಬಂದಿದೆ. ಅಲ್ಲಿ ಮಳೆ ಇರೋದ್ರಿಂದ ಒಂಥರ ವೆದರು ಕೂಲಾಗಿದೆ ನೋಡೋಕ್ಕೆ. ಜನ ಯಾವ ಕಡೆಯಿಂದ ಬರ್ತಾಯಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಆ ಕಡೆ ಈ ಕಡೆಯಿಂದ ಬರ್ತಾಯಿದ್ದಾರೆ. ನಾನಿವತ್ತು ನಮ್ಮ ಹಸ್ಬೆಂಡ್ ಅಕ್ಕನ ಮಗಳು ಮನೆಗೆ ಬಂದಿದ್ದೆ. ಅವ್ರ ಮನೆ ಹತ್ರನೇ ಇರೋದು. ಹಂಗಾಗಿ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದ್ವಿ. ಇಲ್ಲಿ ಪಕ್ಕನೇ ಹತ್ರ ಇರೋದ್ರಿಂದ ಇಲ್ಲಿ ನೋಡಿ ನೀರು ಕಲೆಕ್ಷನ್ ಕೊಟ್ಟಿದ್ದಾರೆ. ಎಷ್ಟು ಕೂಲಾಗಿ ಯಾವಾಗಲೂ ಹೋಗ್ತಾನೇ ಇರ್ತದೆ, ಪಕ್ಕದಲ್ಲಿ ಹರಿತಾನೆ ಇರ್ತದೆ. ಅಲ್ಲಿ ಗಿಡಗಳು ಎಲ್ಲ ಇದೆಯಲ್ವಾ, ಹಂಗಾಗಿ ನೋಡಿ ಅವರು ಸ್ಮಾರಕ ಇಟ್ಟಿರೋ ಸುತ್ತಲೂ ಈ ಥರ ನೀರು ಕಲೆಕ್ಷನ್ ಕೊಟ್ಟವ್ರೆ. ಹಂಗೆ ತಣ್ಣನೆ ಹೋಗ್ತಾ ಇರ್ತದೆ. ತುಂಬ ಚೆನ್ನಾಗಿದೆ ಜಾಗ. ನೋಡಿ ಎಷ್ಟು ಜನ, ಮಳೆ ಬಂದರೂ ಬಿಡ್ತಾಯಿಲ್ಲ. ಮಳೆ ಒಳಗಡೆನೂ ಜನ ಬರ್ತಾನೆ ಇದ್ದಾರೆ ಒಳಗಡೆ. ನಿಜವಾಗ್ಲೂ ನೋಡೋಕ್ಕೆ ಒಂಥರ ಅದ್ಭುತ ಅಂತ ಹೇಳ್ಬೋದು. ನೋಡಿ ಎಷ್ಟು ಏಜ್ ಆಗಿದೆ ಅಜ್ಜಿಗಳು. ಇವರೆಲ್ಲ ದೂರದಿಂದ ಬಂದಿರೋದಂತೆ. ಅದು ಪಾದಯಾತ್ರೆ ಮಾಡ್ಕೊಂಡ್ಬಂದಿದ್ದಾರಂತೆ. ಸೂರ್ಯಕೋಟಿ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವಶ್ಯ ರಾಹುವೇ ಕೇತುವೆ ನಮೋ ನಮಃ. ಓಂ ಶನೇಶ್ವರಾಯ ನಮಃ. ಓಂ ಶನೇಶ್ವರಾಯ ನಮಃ. ನೀಲಂಜನ ಸಭಾಭಾಷಂ ರವಿಪುತ್ರಂ ಯಮಗರ್ಜಂ ಛಾಯಂ ಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಾಯ ನಮಃ. पूज्याय राघवेन्द्राय सत्यधर्म रताय चार्वजतां कल्पवृक्षाय नमतां कामधेनुवे. ओम भूम वस्वर तस्वितुल्वं रेण्यं भर्गो धीमस्य धीमहि धियो यो न प्रचोदयात्. या देवी सर्वभूतेषु मातृरूपेण संचितं नमस्तस्यै नमस्तस्यै नमो नमः. या देवी सर्वभूतेषु बुद्धिरूपेण संचितं नमस्तस्यै नमस्तस्यै नमो नमः. या देवी सर्वभूतेषु विद्यारूपेण संचितं नमस्तस्यै नमस्तस्यै नमो नमः. या देवी सर्वभूतेषु शक्तिरूपेण संचितं नमस्तस्यै नमस्तस्यै नमो नमः. रघुपति राघव राजा राम
पतित पावन सीताराम सीताराम भज प्रिय हे मन सीताराम सीताराम रघुपति राघव राजा राम ईश्वर अल्लाह तेरो नाम सबको सन्मति दे भगवान सबको सन्मति दे भगवान ओम सतोम सत्संग ಕಣ್ಣು ಬೀದಿ ಕಣ್ಣು ಕೆಂಪು ಕಣ್ಣು ಕೆಂಪು ಕಣ್ಣು ಓಡಿ ಬಂದಿದ್ದು ಒಬ್ಬರು ಬಂದಿದ್ದು ಎಲ್ಲ ಹೋಯ್ತು ಓಡಾಯ್ತು ಹೋಯ್ತಲ್ಲ ದೃಷ್ಟಿ ಆಗ್ಬಿಟ್ಟದೆ ದೃಷ್ಟಿ ಆಗ್ಬಿಟ್ಟದೆ ದೃಷ್ಟಿ ಆಗ್ಬಿಟ್ಟದೆ ಪಾಪ. ನಮ್ಮ ಹಸ್ಬೆಂಡ್ ಅಕ್ಕನ ಮಗಳು ಮನೆಗೆ ಬಂದಿದ್ದು, ಹಂಗೆ ಅಪ್ಪು ಸ್ಮಾರಕ ನೋಡೋಕ್ಕೆ ಅಂತ ಹೋಗಿದ್ವಿ. ಇವ್ರ ಮನೆ ಹತ್ರನೇ ಇರೋದು, ಸ್ವಲ್ಪ ಹತ್ರ ಇದೆ, ಹಂಗಾಗಿ ಹೋಗಿದ್ವಿ. ಪಾಪಕ್ಕೆ ಜ್ವರ ಬಂದಿದೆ ಅಂತಂದರು, ಅದಕ್ಕೆ ದೃಷ್ಟಿ ತೆಗಿ ಅಂತ ಹೇಳಿದರು. ದೃಷ್ಟಿ ತೆಗೆದಿದ್ದು ಆ ಶ್ಲೋಕ ಹೇಳಿದ್ಲಲ್ಲ, ಅವಳು ಬಂದು ಇವ್ರ ಮಗಳೇನೆ. ಇವ್ರಿಗೆ ಒಂದು ಹೆಣ್ಣು ಒಂದು ಗಂಡು ಮಗು ಇದೆ. ಬಂದಿದ್ವಲ್ಲ, ಹಂಗೆ ವೀಡಿಯೋ ಮಾಡ್ಕೊಂಡ್ವಿ. ನನ್ನ ಮಗನ್ನ ವೀಡಿಯೋ ಮಾಡ್ತಾಯಿದ್ದ, ಹಂಗೆ ಯಾವ ಥರ ವೀಡಿಯೋ ಮಾಡಿದ್ದಾನೆ ನೋಡಿ, ಆ ಕಡೆ ಈ ಕಡೆ ಎಲ್ಲ ಹಿಡ್ಕೊಂಡು ವೀಡಿಯೋನೇ ಸರಿಯಾಗಿ ಮಾಡಿಲ್ಲ, ಬೇಕು ಅಂತ ಈ ಥರ ವೀಡಿಯೋ ಮಾಡಿದ್ದಾನೆ. ಪಾಪಕ್ಕೆ ಜ್ವರ ಬಂದಿತ್ತು. ಪಾಪ ಊಟ ತಿನ್ಸೋಕೆ ಆಗ್ತಿರ್ಲಿಲ್ಲ, ಅವನು ಊಟ ಏನೋ ತಿಂತಾನೆ ಇರಲಿಲ್ಲ. ಏನೋ ಒಂದು ವಾರ ಆಯ್ತಂತೆ ಜ್ವರ ಬಂದು. ಪಾಪ ಮಕ್ಕಳು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ. ಏನೇ ಆದರೂ ಚಿಕ್ಕ ಮಕ್ಕಳನ್ನ ಸಾಕೋದು ತುಂಬ ಕಷ್ಟ ಐತೆ. ಒಂದೊಂದು ದಿನ ಚೆನ್ನಾಗಿರ್ತವೆ, ಒಂದೊಂದು ದಿನ ಆರೋಗ್ಯ ತಪ್ಪಿಡುತ್ತೆ. ಆರೋಗ್ಯ ತಪ್ಪಿದ್ರೆ ಊಟ ತಿನ್ನಲ್ಲ ಸರಿಯಾಗಿ. ಅವ್ರು ಟೈಮು ಕೊಟ್ಟಿಲ್ಲ ಅಂದರೆ ಮಕ್ಕಳನ್ನ ನೋಡ್ಕೊಳ್ಳೋದು ಸುಮ್ಮನೆ ಅಲ್ಲ. ಪಾಪ ತುಂಬ ಹಿಂಸೆ ಕೊಡ್ತಿರ್ತಾರೆ ಮಕ್ಕಳುಗಳು. ಹಾಗೆ ಬಂದಿದ್ವಲ್ಲ, ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಅಪ್ಪು ಸರ್ ಸ್ಮಾರಕ ನೋಡೋಣ ಅಂತ ಹೋದ್ವಿ. ಅದೇ ಥರ ಒಂದು ಲಾಗ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಒಂದು ಲಾಗ್ ಮಾಡಿಕೊಂಡೆ. ಶ್ಲೋಕ ಹೇಳಿದ್ದು ಇವ್ರ ಮಗಳೇನೆ. ಚೆನ್ನಾಗಿ ಆಡ್ತಾಯಿದ್ದು ಅಂತ ಹೇಳ್ಬಿಟ್ಟು ಹಾಗೆ ವೀಡಿಯೋ ಮಾಡಿಕೊಂಡೆ. ಮಕ್ಕಳದೆಲ್ಲ ವೀಡಿಯೋಸ್ ಜಾಸ್ತಿ ಹಾಕ್ಬಾರ್ದು ಅಂತ ಹೇಳ್ತಾರೆ. ಏನು ಇರಲಿಲ್ವಲ್ಲ, ಹಂಗಾಗಿ ನಾನು ಹಾಕಿದ್ದು. ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಂಗಾಗಿ ನಮ್ಮ ವೀಡಿಯೋಗಳನ್ನ ನೀವು ಎಲ್ಲ ವೀಡಿಯೋಗಳನ್ನೂ ನೋಡ್ಬೋದು. ಆ ಥರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯ ಸುರೇಶ್ ಕನ್ನಡ ಲಾಗ್. ನಿಜವಾಗ್ಲೂ ಮಕ್ಕಳುಗಳು ರಜೆ ಇರೋದ್ರಿಂದ ಇವಾಗಂತೂ ಮಕ್ಕಳುಗಳು ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿದೆ. ಪ್ರತಿದಿನ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ಕಳೆಯೋಷ್ಟರೊಳಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ತಲೆ ಕೆಡ್ಸಾಕ್ಬಿಡ್ತಾರೆ. ಬೇಜಾರು ಅಂತಲ್ಲ, ಅವ್ರ ಜೊತೆ ಮಾತಾಡಿನೇ ತಲೆನೋವು ಬಂದ್ಬಿಡುತ್ತೆ. ಆ ಥರ ಈ ಥರ ಅಂತಾರೆ. ಹಂಗೆ ನೋಡಿ ಮುಂದಕ್ಕೆ ಒಂದು ಸ್ವಲ್ಪ ಈ ಹುಡುಗಿ ಯಾವ ಥರ ಮಾತಾಡ್ತಿದ್ದಾಳೆ ಅಂತ. ಯಾರೋ ಬಾರಿ ಅವಳೇನು ಮಾಡಿಲ್ಲ, ಅವ್ರ ಅಕ್ಕ ಬಂದವಳೆ. ನಾನು ಇದು ತೆಗ್ದಿದ್ದೀನಲ್ಲಿ, ನಮ್ಮ ಅಕ್ಕಗೆ ಮಾರ್ಕ್ಸ್ ಬರ್ಬೇಕು, ರೀಸ್ಟಾರ್ಟ್ ಅಂತವಳಲ್ಲಿ. ನನಗೆ ಕೋಪ ಇತ್ತಲ್ವ, ಅದಕ್ಕೆ ಬಂದೆ. ಆಮೇಲೆ ಅವಳೆ ಅಕ್ಕ ಅಕ್ಕ ಅಂತ ಬಂದ್ಲು. ಏನು ಮಾಡಿದ್ಲ ಅವಳು? ಸೆಟ್ ಆಡ್ತಿದೀವಿ, ಅವ್ರ ಅಕ್ಕ ಬಂದವಳೆ. ಅವ್ರ ಅಕ್ಕನ ಸಪೋರ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು, ಆಮೇಲೆ ಅವ್ರ ಅಕ್ಕ ಅವಳಲ್ಲ ಮಾರ್ಕ್ಸ್ ನಾನ್ ಗೆದ್ದಿದ್ದೆ, ಅವ್ರ ಅಕ್ಕಗೆ ಮಾರ್ಕ್ಸ್ ಬರ್ಬೇಕು ಅಂತ ಇದು ಮಾಡ್ತಾಳೆ. ನಾನು ಬಂದೆ. ಆಮೇಲೆ ನಾಳೆ ಅವಳೇ ಬಂದು ಕೂತ್ಕೊಂಡ್ಬಂದ್ಲು. ಅವ್ರ ಅಕ್ಕಂಗೆ ಮಾರ್ಕ್ಸ್ ಬರಬೇಕು ಅಂತ ಜಗಳ ಮಾಡ್ಕೊಂಡ್ಬಂದಿದ್ದೆ ನೋಡ್ದ ಅವತ್ತು. ಚೀಟ್ ಮಾಡಲ್ಲ? ಹಾಂ, ನೀನೇನು ಚೀಟ್ ಮಾಡಲ್ಲ.